ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಜಿಂಕೋನಿಯಾ ಸಿರಪ್ ಅನ್ನುವಂಥ ಈ ಒಂದು ಮೆಡಿಸಿನ್ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ಜಿಂಕೋನಿಯಾ ಸಿರಪ್ ಅನ್ನುವಂಥದ್ದು ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪನಿ ಬಂದುಬಿಟ್ಟು ಜೋವೆಂಟಸ್ ಹೆಲ್ತ್ ಕೇರ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿ ಈ ಒಂದು ಜಿಂಕೋನಿಯಾ ಸಿರಪ್ಪನ್ನು ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂಥ ಒಂದು ಪ್ಯಾಕೇಜಿಂಗ್ ಮತ್ತು MRP ನೋಡೋದಾದರೆ ಈ ಪ್ಯಾಕೇಜಿಗೆ ಬಂದುಬಿಟ್ಟು ನಿಮಗೆ ಇದು 100 ml ಸಿಗುತ್ತೆ. MRP ಬಂದುಬಿಟ್ಟು ನಿಮಗೆ ₹140 ಆಗುತ್ತೆ ಅಂತಂದರೆ ನಾವು ವಿಡಿಯೋ ಮಾಡೋ ಟೈಮಲ್ಲಿರುವಂಥ ಒಂದು MRP. ಮತ್ತು ಇದರಲ್ಲಿರುವಂಥ ಒಂದು ಮಾಲಿಕ್ಯೂಲ್ ನೇಮ್, ಕಂಟೆಂಟ್ ನೇಮನ್ನು ನೋಡೋದಾದರೆ ಕಂಟೆಂಟ್ ನೇಮ್ ಬಂದುಬಿಟ್ಟು ಜಿಂಕ್ ಎಸಿಟೇಟ್ ಅನ್ನುವಂಥ ಒಂದು ಕಂಟೆಂಟ್ ಈ ಒಂದು ಸಿರಪ್ನಲ್ಲಿ ಇರುತ್ತೆ. ಮತ್ತು ಎಷ್ಟು ಪ್ರಮಾಣವನ್ನು ನೋಡಿದಾಗ ನಿಮಗೆ ಇದರ ಪ್ರಮಾಣವನ್ನು ಅಂತಂದರೆ ಒಂದು 5 ml ಕನ್ಸ್ಯೂಮ್ ಮಾಡಿದಾಗ ನಿಮಗೆ 20 mg ಸಿಗುತ್ತೆ. ಈ ಒಂದು 5 mlಗೆ 20 mg ಇದರಲ್ಲಿರುವಂಥ ಒಂದು ಜಿಂಕ್ ಎಸಿಟೇಟು. ಮತ್ತು ಈ ಒಂದು ಸಿರಪ್ಪನ್ನು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ, ಯಾವುದೆಲ್ಲ ಒಂದು ಕಂಡೀಷನ್ ಒಳಗೆ ಈ ಒಂದು ಸಿರಪ್ಪನ್ನು ಬರೆದು ಕೊಡ್ತಾರೆ ಅಂತ ನೋಡೋದಾದ್ರೆ ಈ ಒಂದು ಜಿಂಕ್ ಅನ್ನುವಂಥದ್ದು ಒಂದು ಮಿನ್ರಲ್ ಆಗಿ ಇರುತ್ತೆ. ಮಿನ್ರಲ್ ಅಂತ ಕರೀತಾರೆ ಜಿಂಕ್ ಅನ್ನುವಂಥದ್ದು. ಮತ್ತು ಇದರ ಒಂದು ಅಂದರೆ ಈ ಒಂದು ಮಿನ್ರಲ್ ಇದಕ್ಕೆಲ್ಲ ಒಂದು ಇಮ್ಯುನಿಟಿ ಒಂದು ಸ್ಟ್ರಾಂಗ್ ಆಗಲಿಕ್ಕೆ ಇಮ್ಯುನಿಟಿ ಫಂಕ್ಷನ್ನಿಗೆ ಏನು ಮಾಡುತ್ತೆ ಈ ಒಂದು ಜಿಂಕ್ ಸಪೋರ್ಟ್ ಮಾಡುತ್ತೆ. ಅದರ ಜೊತೆಗೆ ಏನಾಗುತ್ತೆ ಒಂದು ಡೆವಲಪ್ಮೆಂಟ್ ಅಂದರೆ ಬಾಡಿ ಡೆವಲಪ್ಮೆಂಟಿಗೆ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ ಈ ಒಂದು ಜಿಂಕ್ ಎಸಿಟೇಟ್ ಅನ್ನುವಂಥದ್ದು. ಮತ್ತು ವುಂಡ್ ಹೀಲಿಂಗು ಸಹ ಏನು ಮಾಡುತ್ತೆ, ಇದನ್ನು ತೆಗೆದುಕೊಂಡ್ರೆ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಒಂದು ಡಿಫಿಷಿಯನ್ಸಿ ಜಿಂಕ್ ಏನೋ ಡಿಫಿಷಿಯನ್ಸಿ ಇತ್ತಂತಂದ್ರೂ ಸಹ ಏನು ಮಾಡ್ತಾರೆ ಈ ಒಂದು ಟ್ಯಾಬ್ಲೆಟನ್ನು ಸಿರಪ್ಪನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಇದು ಒಂದು ಡಯೂರಿಯಾ ಅಂತಂದ್ರೆ ಏನಾದರೂ ಸಂಡಾಸ್ ಹತ್ತಿತ್ತಂದ್ರೆ, ಲೂಸ್ ಮೋಷನ್ ಆಗಿತ್ತಂತಂದರೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಈ ರೀತಿಯಾಗಿ ಒಟ್ಟಾರೆ ಈ ಒಂದು ಸಿರಪ್ಪನ್ನು ಈ ಒಂದು ಸಿರಪ್ಪನ್ನು ಕೊಡ್ತಾರೆ. ಅದ್ರ ಜೊತೆಗೆ ಏನಾದರೂ ಒಂದು ಇನ್ ಕೇಸ್ ಸ್ಕಿನ್ ಕಂಡೀಷನಿಗೆ ಸಹ ಏನು ಮಾಡ್ತಾರೆ ಈ ಒಂದು ಸಿರಪ್ಪನ್ನು ಅಂತಂದ್ರೆ ಆ್ಯಕ್ನಿ ಆಗಿರ್ತದಲ್ಲ, ಪಿಂಪಲ್ಸ್ ಆಗಿರ್ತವೆ ಸರ್, ಆವಾಗ ಸಹ ಮಿನ್ರಲ್ಲಾಗಿ ಈ ಒಂದು ಸಿರಪ್ಪನ್ನು ಏನು ಮಾಡ್ತಾರೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಇದರ ಒಂದು ಡೋಸೇಜ್ ಬಂದುಬಿಟ್ಟು ಅಡ್ವೈಸರ್ ಬೈ ದ ಡಾಕ್ಟರ್ ಆಗಿರುತ್ತೆ. ಇನ್ ಜನರಲ್ಲಾಗಿ ಹೇಳೋದಾದರೆ 6 ತಿಂಗಳ ಮೇಲ್ಪಟ್ಟಂಥ ಇರುವಂಥ ಒಂದು ಮಕ್ಕಳಿಗೆ 5 ml ಕೊಡ್ತಾರೆ. 6 ತಿಂಗಳ ಒಳಗಡೆ ಇರುವಂಥ ಒಂದು ಮಕ್ಕಳಿಗೆ 2.5 ml ಬೆಳಿಗ್ಗೆ ರಾತ್ರಿ ಕೊಡ್ತಾರೆ. ಇದರ ಒಂದು ಇದು ಡೋಸ್ ಆಗಿರುತ್ತೆ. ಮತ್ತು ಸೈಡ್ ಎಫೆಕ್ಟ್ ಬಂದುಬಿಟ್ಟು ಏನಾದರೂ ಸೈಡ್ ಎಫೆಕ್ಟ್ ಅಂತಂದರೆ ಅಂದರೆ ವಾಂತಿ ಬಂದಂಗೆ ಮತ್ತು ವಾಮಿಟಿಂಗ್ ಆಗಿರ್ಬೋದು, ಇವೆಲ್ಲ ಇತ್ತು ಅಂತಂದರೆ ಅಂದರೆ ಜಾಸ್ತಿ ಆಗ್ತಾಯಿತ್ತು ಅಂದರೆ ಇದನ್ನು ಸ್ಟಾಪ್ ಮಾಡಿ ಡಾಕ್ಟರ್ನ ಕನ್ಸಲ್ಟನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಅಂತಂದರೆ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.